ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಮಾವಿನಕಾಯಿದು ತಂಬಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೇಸಿಗೆಗೆ ತಂಪಾಗಿ ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಅದಕ್ಕೆ ಹಸಿ ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇದು 4 ಜನರಿಗಾಗ್ತಿದೆ. ಒಂದು ಅರ್ಧ ಕಾಯಿನಲ್ಲಿ ಕಾಲು ಭಾಗನ ತುರ್ಕೊಂಡಿದ್ದೀನಿ. ಅದಕ್ಕೆ ಮಾವಿನಕಾಯಿ ಹೋಳನ್ನು ಹುಳಿ ಇತ್ತು ಅಂದರೆ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಹುಳಿ ಇದ್ದರೆ ರುಚಿ ಇರುತ್ತೆ ಇದು. ಅದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋತೀನಿ. ಈಗ ಇದು ರುಬ್ಕೊಂಡಿದ್ದಾಗಿದೆ. ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಮತ್ತೆ ನೀರು ಹಾಕಿ ತೊಳೆದಾಕ್ತೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು, ತೆಳ್ಳಗೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಹುಳಿ ಇರುತ್ತಲ್ಲ, ಬ್ಯಾಲೆನ್ಸ್ ಆಗೋಕ್ಕೆ ಅಂತ ಒಂಚೂರು ಟೇಸ್ಟಿಗೆ ಸಕ್ಕರೆ ಹಾಕಬೇಕು. ಇದಕ್ಕೆ ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕರಿಬೇವು, ಸಾಸಿವೆ, ಚೂರು ಹಿಂಗನ್ನು ಹಾಕ್ತಾ ಇದ್ದೀನಿ. ಈ ಒಗ್ಗರಣೆಯನ್ನು ತಂಬಳಿಗೆ ಮಿಕ್ಸ್ ಮಾಡ್ಕೋಬೇಕು. ಈಸಿ ಮತ್ತು ರುಚಿಯಾದ ತಂಬಳಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ. ಇವತ್ತು ನಾನು ಮಾವಿನಕಾಯಿದು ತೊವೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಲಿಂಬೆಹಣ್ಣು ಬದಲು ಇದನ್ನೇ ಯೂಸ್ ಮಾಡಬೇಕು. ಅದಕ್ಕೆ ಎಲ್ಲದೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಮಾಡೋದು ಹೆಂಗೆ ಅಂತ ನೋಡೋಣ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೋಬೋದು. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ಕೂಡಲೇ ಅದಕ್ಕೆ ಸ್ವಲ್ಪ ಕಾರ್ನನ್ನು ಹಾಕ್ಕೋಬೇಕು. ಆಮೇಲೆ ಡೊಳ್ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಈಗ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿನ ಹಾಕ್ಕೋತಾ ಇದ್ದೀನಿ, ತುರಿದಿಟ್ಕೊಂಡಿದ್ದು. ಈ ಟೈಮಲ್ಲಿ ತುರಿದಿಟ್ಕೊಂಡಿರೋ ಮಾವಿನಕಾಯಿಯನ್ನು ಹಾಕ್ತಾ ಇದ್ದೀನಿ. ಎಲ್ಲದೂ ಫ್ರೈ ಆಗಿದೆ. ಈಗ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ. ಈ ಬೇಳೆಗೆ ತೊಗರಿಬೇಳೆ, ಹೆಸರುಬೇಳೆ ಮತ್ತು ಮಸೂರ್ ದಾಲು 3 ಸಮ ಪ್ರಮಾಣದಲ್ಲಿ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊನು ಫ್ರೈ ಮಾಡುವಾಗಲೇ ಹಾಕಬೇಕು. ನಾನು ಈಗ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವ ಸೊಪ್ಪಿದ್ರೂ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಪಾಲಕ್ ಅಥವಾ ಸಬ್ಬಸಿಗೆ, ಆಮೇಲೆ ಮೊರಿಂಗಾ ಸೊಪ್ಪು ಯಾವುದಾದ್ರೂ ಸೇರ್ಕೋಬೋದು. ನುಗ್ಗೆ ಸೊಪ್ಪಿದೆಯಲ್ಲ, ಅದನ್ನು ಬೇಕಾದರೂ ಹಾಕ್ಕೋಬೋದು. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಹೆಸರು ಬೇಳೆ ಇರೋದ್ರಿಂದ ದೇಹಕ್ಕೆ ತಂಪು ಫ್ರೆಂಡ್ಸು. ಅದಕ್ಕೆ ಬೇಸಿಗೆನಲ್ಲಿ ಸ್ವಲ್ಪ ತೊವೆಗಳನ್ನು ಹೆಚ್ಚಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಕಾಯಿ ತುರಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ.
ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಮ್ಮ ಮನೇಲಿ ಇವತ್ತು ಈ ಥರ ತೊವೆ, ಮಾವಿನಕಾಯಿ ತಂಬಳಿ, ಇದು ಬ್ಯಾಂಗನ್ಕ ಭರ್ತಾ ಅಂತಾರಲ್ಲ, ನಾವು ಬದನೆಕಾಯಿ ಹಿಂಡಿ ಅಂತೀವಿ, ಅದು ಕೆಂಪಕ್ಕಿ ಅನ್ನ, ಆಮೇಲೆ ಸ್ಯಾಲಡ್ಸು. ಇದರಲ್ಲಿ ಎಲ್ಲ ಕಲರ್ಸ್ ತಿನ್ನಬೇಕು ಅಂತಾರಲ್ಲ, ಅದಕ್ಕೆ ಸೌತೆಕಾಯಿ ಗ್ರೀನು, ಆಮೇಲೆ ಆರೆಂಜಿಗೆ ಆರೆಂಜ್ ತೊಗೊಂಡಿದ್ದೀನಿ, ಆಮೇಲೆ ಮೂಲಂಗಿ ಸ್ಲೈಸನ್ನು ತೊಗೊಂಡಿದ್ದೀನಿ, ಕಾರ್ನ್ ತೊಗೊಂಡಿದ್ದೀನಿ. ಫುಲ್ ಹೆಲ್ದಿ ಮೀಲ್ಸು ಫ್ರೆಂಡ್ಸ್. ನೀವು ಬನ್ನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.